ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾವಿವತ್ತು ತುಂಬ ವಿಶೇಷವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವ ಸ್ಥಳ ಅಂತ ಸ್ವಲ್ಪ ತಲೆ ಗೊತ್ತಾಗುತ್ತೆ. ಸುತ್ತಮುತ್ತ ನೋಡಿ ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ನಮ್ಮ ಬಾಲ್ಯದ ನೆನಪು ಎಲ್ಲ ತುಂಬ ನೆನಪಾಗ್ತಿತ್ತು. ಇದನ್ನೆಲ್ಲ ನೋಡಿದ್ರೆ ಮಕ್ಳಿಗೂ ತುಂಬ ಖುಷಿ ಆಗುತ್ತೆ ಅಂತ ಇಲ್ಲೆಲ್ಲ ಕರ್ಕೊಂಡು ಬಂದಿದ್ದೀವಿ. ಇದು ನಮ್ಮ ದೊಡ್ಡಮ್ಮನ ಊರು. ಮೊದಲು ನಾವು ಇದ್ವಿ ತುಂಬ ಚಿಕ್ಕ ವಯಸ್ಸಲ್ಲಿ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ನಾವು ಈ ಊರಲ್ಲಿ ಇದ್ವಿ. ಈಗ ನಾವು ಅಲ್ಲಿಂದ ಬೇರೆ ಊರಿಗೆ ನಮ್ಮ ತಂದೆ ಮನೆಗೆ ಬಂದ್ವಿ. ಈಗ ನಮ್ಮ ದೊಡ್ಡಮ್ಮ ಇದ್ದಾರೆ ಅಲ್ಲಿ. ಅವ್ರ ಮನೆಗೆ ನಾವು ಈಗ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ನೋಡಿ ಎಷ್ಟು ಚೆನ್ನಾಗಿದೆ ನೇಚರು, ಗಾಳಿ ಬೆಳಕು, ಫ್ರೆಶ್ ಏರು. ಮಕ್ಕಳಿಗೆ ತುಂಬ ಖುಷಿಪಟ್ಟರು ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ಎಲ್ಲ ಅಂತ. ನಾನು ನಮ್ಮ ದೊಡ್ಡಮ್ಮನ ಮನೆಯಲ್ಲೇ ಉಳ್ಕೊಂಡೆ. ಅಡುಗೆ ಕೆಲಸ ಎಲ್ಲ ಇತ್ತಲ್ಲ, ಅದಕ್ಕೆ ನಮ್ಮ ಮಕ್ಕಳು ಮತ್ತು ಹಸ್ಬೆಂಡು ಗದ್ದೆ ಹತ್ರ ಬಂದರು. ನೋಡಿ ಏನೆಲ್ಲ ಮಾಡ್ತಿದ್ದಾರೆ ಅಂತ. ಇದನ್ನೆಲ್ಲ ವೀಡಿಯೋ ನಮ್ಮ ಹಸ್ಬೆಂಡ್ ಮಾಡಿದ್ರು. ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡೋದಕ್ಕೆ. ಮತ್ತು ಮಕ್ಕಳು ತುಂಬ ಖುಷಿಪಟ್ಟರು. ಅಲ್ಲೆಲ್ಲ ಏನೆಲ್ಲ ಆಟ ಆಡ್ತವ್ರೆ, ಏನೆಲ್ಲ ಕೆಲಸ ಮಾಡಿದ್ರು ಅಂತ ನೋಡಿ. ಅಪ್ಪ ಅಮ್ಮ ಅಣ್ಣ ಮತ್ತು ನನ್ನ ತಮ್ಮ ಎಲ್ಲ ಎಷ್ಟೊಂದು ಕಷ್ಟಪಡ್ತಿದ್ದಾರೆ. ನಾವು ಮಕ್ಕಳಿಗೆ ಇದನ್ನು ಒಂದು ವಿಷಯನ ಅರ್ಥ ಮಾಡಿಸ್ಬೇಕಿತ್ತು. ಅನ್ನ ಎಲ್ಲ ವೇಸ್ಟ್ ಮಾಡ್ತಾರೆ ಮನೆಯಲ್ಲಿ, ಆದರೆ ಅದನ್ನು ಬೆಳೆಯೋದಕ್ಕೆ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಜನ ಇದ್ರ ಹಿಂದೆ ಶ್ರಮ ಪಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕಿತ್ತು. ಅದಕ್ಕೋಸ್ಕರ ಅವರನ್ನು ಇಲ್ಲಿ ಕರ್ಕೊಂಡು ಬಂದ್ವಿ. ಅದೇ ತಗೊಂಡೋಗ. ಇದು ಬೇರೆ ಯಾರ್ದೋ ಗದ್ದೆ ಅಲ್ಲ, ಇದು ನಮ್ಮ ಗದ್ದೆ. ಅಪ್ಪ ನೋಡಿ ಗದ್ದೆ ಉಳ್ತಾ ಇದ್ದಾರೆ. ನಮ್ಮ ಅಣ್ಣ ನಮ್ಮ ತಮ್ಮ ಎಲ್ಲ ಭತ್ತದ ಪೈರನ್ನ ತಗೊಂಡೋಗಿ ಎಲ್ಲ ಕಡೆ ಹಾಕ್ತಾ ಇದ್ದಾರೆ. ನಮ್ಮ ಮಗನೂ ನೋಡಿ ಅವ್ರ ಹಿಂದೆಯೇ ಸುತ್ತಾ ಇದ್ದಾನೆ. ನಾನು ಜಮೀನ್ ಹತ್ರ ಹೋಗೋಕ್ಕಾಗಿಲ್ಲ, ನನಗೆ ಸ್ವಲ್ಪ ಅದಕ್ಕೆ ಬೇಜಾರಾಯಿತು. ಆದರೆ ಮಕ್ಕಳು ಮತ್ತು ನಮ್ಮ ಹಸ್ಬೆಂಡು ಹೋಗಿದ್ರು, ತುಂಬಾ ಖುಷಿಪಟ್ಟರು. ಅಪ್ಪ ಅಮ್ಮ ಮತ್ತು ನಮ್ಮ ಆಂಟಿಯಂದಿರು ಇಬ್ಬರಿದ್ದರು. ಅಣ್ಣ ತಮ್ಮ ಎಲ್ಲರಿಗೂ ಅಡುಗೆ ಎಲ್ಲ ಮಾಡಬೇಕಿತ್ತಲ್ಲ. ನಮ್ಮ ಅಕ್ಕ ಮತ್ತು ನಮ್ಮ ಅತ್ತಿಗೆ ಎಲ್ಲ ಇದ್ದರು. ಆದರೆ ಕಷ್ಟ ಆಗುತ್ತೆ ಅವ್ರಿಗೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ಳೋಣ ಅಂತ ಮನೇಲೇ ಉಳ್ಕೊಂಡೆ. ನಮ್ಮ ಮಗಳು ನೋಡಿ ಭತ್ತ ಯಾವ ಥರ ನಾಟಿ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಮ್ಮನ ಜೊತೆ. ಅವಳು ತುಂಬ ಖುಷಿ ಪಡ್ತಾ ಇದ್ಲು. ಚೆನ್ನಾಗಿತ್ತು, ಮತ್ತೆ ಹೋಗೋಣ ಅಂತ. ಜಾಸ್ತಿ 4 ಹಾಂ ಎಡದೇ ಕೈಲಿ ಹಾಕ್ಬಿಡ. ನಾನು ಈಜಾಡಿದ್ರೆ ಇಷ್ಟೆಲ್ಲ ಹಾಳ ನೋಡಿ ನಾನು.
ನೀರು ಅಂದರೆ ಅವ್ರಿಗೆ ತುಂಬ ಖುಷಿ, ಅಲ್ಲೆಲ್ಲ ಆಟ ಆಡ್ಬೋದು ಓಡಾಡ್ಬೋದು ಅಂತ. ಅದಕ್ಕೆ ನೀರಲ್ಲೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಷ್ಟೊಂದು ಮತ್ತೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸಿ ನಾವು ಇಲ್ಲೇ ಶ್ರೀರಂಗಪಟ್ಟಣದ ಮುಂದೆ ಕರಿಘಟ್ಟ ಅಂತ ಬೆಟ್ಟ ಐತೆ, ಅಲ್ಲಿ ಸುತ್ತಮುತ್ತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬೆಟ್ಟ ಎಲ್ಲ ಹತ್ತಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ. ಕೆಳಗಡೆನೇ ನೀರು, ಬೆಟ್ಟ, ಸುತ್ತಮುತ್ತ ಗಿಡ ಮರಗಳು ಇದನ್ನು ನೋಡಿಕೊಂಡು ಮಕ್ಕಳು ತುಂಬ ಖುಷಿಪಟ್ಟರು. ನೋಡ್ಕೊಂಡು ಬಂದ್ವಿ. ವಾಪಸ್ ಈಗ ಬರ್ತಾಯಿದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. Transforming tomorrow with JSS AHER. JSS deemed to be university accredited A+ grade by NAC. Announced admissions open in biotechnology, microbiology, environmental science.